ಷಡಗರದಿಂದ ಸಭಾತ್ವಡಿಗೆ ಬಂದಂತವರು ರಾಹುಲಾರು ಪುಂಡ ಹೆಂಡವೇಲಿಗಳ ಗಂಡ ಏನಯ್ಯ ಸಂಗೀತಗಾರನೇ, ಒಂದ ವೇಳೆಯಲ್ಲಿ ಮಾತನಾಡಿದರೆ ಕಾಲಿನಿಂದ ಸಪ್ಪಳವರು ಮಾಡುವರು. ಇವರು ದಾರಿರವರಯ್ಯ ಸಂಗೀತ ಸಾರಥಿ. ಇವರಾದರೂ ನೋಡಲು ದೇವತೆಯಂತೆ ತೋರುತ್ತಾರೆ. ಇನ್ನೊಂದು ವೇಳೆ ಬಿರುದಾವಣೆಯನ್ನು ಹಾಕಿ ಮಾತನಾಡಿ ಸ್ವಲ್ಪ ಸುಂದರ ಸಾರಥಿ. ಗಳಿಕೆಯ ಕಾಲನವನೇ, ಡಗಾರಿ ಹೊಟ್ಟೆವನೇ, ಮಾರುದ್ದ ಸೊಂಡೆವನೇ, ಗುಲಗಂಜಿ ಕಣ್ಣಿನವನೇ. ಇಲ್ಲಿ ಬಂದಂತವರು ತಾವುದಾರು ಪುಂಡ ಹೆಂಡವೇರುಗಳ ಗಂಡ. ನಮೋ ನಮೋ ಎಂದು ಕರಕಂಜಾತನಾಗಿ ಸ್ಥಿರವಾಗಿ ಹರುಷದಿಂದ ಎನ್ನನ್ನು ವಿಚಾರಿಸುವಂತವನು ನೀನು ದಾರು ಸೇವಕ. ದೇವ ಎನಗಾದರೆ ಸಾರಥಿ ಸಾರಥಿ ಅನ್ನವರು ತಾವುದಾರು ದೊರೆ ತಮ್ಮ ಐಶ್ವರ್ಯಕ್ಕಿನ್ಯಾರು ಸರಿ. ಸಾರಥಿ ರಾಜೇಂದ್ರ ಭೂಪತಿ, ನಾನು ದಾರೆಂದರೆ ಪಾತಾಳ ಹೇಗಪ್ಪ ಸ್ವರ್ಗ ಮತ್ತೆ ಪಾತಾಳ ಲೋಕಗಳೆಂಬ ಈರೇಳು ಲೋಕಗಳಿಗೆ ಅಧಿಪತಿಯಾದ ಶ್ರೀಮನ್ ಮಹಾದೇವನ ಅರ್ಧಾಂಗಿಗಳಾದ ಹೇಗಪ್ಪ ಪಾರ್ವತೀ ದೇವಿ ಅಂಗಬದನೇಳು ಹುಟ್ಟಿ 64 ವಿದ್ಯಾಂಗಗಳಿಗೆ ಅಧಿಪತಿಯಾದ ಸಕಲ ಗುಣಗಳಿಗೆ ಒಡೆಯನಾದ ಪೊಡೆಯುಗಳು ಪ್ರಥಮ ಪೂಜೆಗೆ ಯೋಗ್ಯನಾದ ಶಿವಶಂಕರನ್ ಪುತ್ರನಾದ ಗಣಾಧಿಪತಿ ಎಂದು ತಿಳಿಯುವಂತ ಸಾರಥಿ ಅತಿ ಜಾಗೃತಿ. ಹೋ ದೇವ, ಗಣಾಧಿಪತಿ ಆದ್ರೆ ಸಹಜ ಬೈತು ಕುಳಿತಂತ ಜನರಿಗೆಲ್ಲ ರಂಭೆವಾಗಿ ತೋರಿತು. ತಮ್ಮ ರಾಜಮಂದಿರವನ್ನು ಬಿಟ್ಟು ನಡೆದಿರುವ ಸಭಾ ಮಂದಿರಕ್ಕೆ ಬಂದ ಸಾರಥಿ ರಾಜೇಂದ್ರ ಭೂಪತಿ ನನ್ನ ಕೈಲಾಸ ಮಂದಿರನ್ನು ಬಿಟ್ಟು ಸುಂದರ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಹಿರೇಬೇನೂರ್ಪುರದಲ್ಲಿ ಶ್ರೀ ದೇವಿಯ ಮಾತಿಮಯ ಎಂಬ ಆಟದ ವ್ಯರ್ಥವನ್ನು ಕೇಳಿ ಪರಮ ಸಂತೋಷವನ್ನು ತಾಳಿ ಇಲ್ಲಿಗೆ ಬರೋಣ ಕಂಡ ಯಾ ಸಾರಥಿ. ಬಂದರೆ ಸಹಜ ಬೈತು, ಮುಂದೆ ನನಗೇನಾದ್ದಿರುವುದ್ರಿ ಈ ದೇವ. ರಾಜೇಂದ್ರ ಭೂಪತಿ ಪೂಜೆಯಿಂದಲ್ಲಿ ಭಕ್ತಿ, ಪೂಜೆಯಿಂದಲ್ಲಿ ಮುಕ್ತಿ. ನನಗೆ ಪೂಜೆಯನ್ನು ಗೈದರೆ ನಿನಗೆ ರಾಜ್ಯ ಪದವಿಯನ್ನು ಕೊಡೆಯ ದೂತ ಕೇಳನ್ನ ಮಾತ ಉಡುಹಂತರಾಗರಿ. ರಾಜೇಂದ್ರ ಭೂಪತಿ ನಾನಾದ್ರೂ ಹೇಳ್ತೇನೆ ಕೇಳುವಂತ ಅದು ಏನೆಂದು ಜಾಗೃತಿಯಿಂದ ಬೇಳಬಂತರಾಗರಿ.
ಪೂಜೆಗೆ ಮೆಚ್ಚಿದೆನು. ಹೌದು ಗಾಬರು ಏನ್ ಈಗ ನಿನ್ನ ಸವೇಳದವರಿಗೂ ವರವನ್ನು ಕೊಡುತ್ತೇನೆ. ಹಿಡಿಯುವಂತ ನಾವು ಸಾರಥಿ ಅತಿ ಗುಣವಂತರಾಗ್ರಿ. ರಾಜೇಂದ್ರ ಭೂಪತಿ ಪೇಟೆಗೆ ಪಿಟಲದವರಿಗೆ ತಾಳ ಮೇಳದವರಿಗೆ ಹಾಗೂ ಸಕಲ ಕುತ್ತ ನಿಂತ ಜನರಿಗೆ ವರವನ್ನು ಕೊಡುತ್ತೇನೆ. ಗುಣವಂತರಾಗ್ರಿ. ರಾಜೇಂದ್ರ ನಾನು ಹೇಳ್ತೀನಿ ಕೇಳುವಂತ ನಾವು ಅದು ಏನು ಹೇಳುವಂತರಾಗ್ರಿ. ನನ್ನ ಕೈಲಾಸ ಮಂದಿರನ್ನು ಬಿಟ್ಟು ಬಂದು ಬಹಳ ವೇಳೆ ಆಯ್ತು. ಹೌದು, ಇನ್ನು ಮುಂದೆ ನನ್ನ ಕೈಲಾಸ ಮಂದಿರಕ್ಕೆ ಹೋಗೋ ಚಮತ್ಕಾರ ಕೋಣಿನಿಲ್ಲ, ಕುದುರೆಯ ಕೋಣನಿಲ್ಲ, ಟಂಕಿನ ಗಿಟಿಗೆ ಕಿಸಲಿನಿಲ್ಲ. ನೀನ್ಯಾರು ದೇವ, ನಿನ್ನ ಐಶ್ವರ್ಯಕ್ಕೆವಿನ್ಯಾರು ಸರಿ ದೇವ? ಎಲೈ ಶ್ರೀಮತ್ ಭ್ರವನ ಬ್ರಹ್ಮಾಂಡದೊಳಿತ ಅಂಡಜ ಪಿಂಡಜ ಉದ್ವಿಜ ಜಲಜಾದಿ ಸಜೀವಿಗಳಾದ ಎನ್ನ ವಜ್ರಾಯುಧಕ್ಕೆ ಭಯಪಡುತ್ತಿರಲು ನಿರ್ಭಯತೆಯಿಂದ ಧಾರೆಂದು ಕೇಳುವಂತ ಬೆಟ್ಟಿಂಗನಾದ ಪುಂಡನೇ ನೀನು ದಾರು, ನಿನ್ನ ನಾಮಾಂಕಿತವೇನು? ಓ ದೇವ, ಶ್ರೀಗಿಡದಲ್ಲಿ ಕುಂದು ಹೆಸರು ಕಾಯ್ತಿನ್ನುವಂತ ಹೆಸರಾದ್ರು ಸಾರಥಿ, ಸಾರಥಿನ್ನವರು ತಾವುದಾರ ದೇವ, ದೇವಿ ಪ್ರಭಾವ. ಎಲೈ ಚತುರಮತಿ ಆದ ಸಾರಥಿಯ ಕೇಳು. ಚತುರ್ಜತ ಜಗತ್ತಿನವಳು ಅತ್ಯಾಧಿಕವಾದ ಮೃತ್ಯುಲೋಕದವಳು. ಮೃತ್ಯುಂಜಯನ ಕರುಣದಿಂದ ಕಾಮಧೇನು, ಕಲ್ಪರಕ್ಷ, ಚಿಂತಾಮಣಿ ಪುರುಷರ ಕಣಿ ಮೊದಲಾದ ಪಂಚಪುರುಷರಂ ಪಡೆದು ಯಮ, ಅಗ್ನಿ, ನೇರುದ್ದ ಅಷ್ಟ ದಿಕ್ಪಾಲಕರ ಕಾರ್ಯಕಾರಣ ಸಕಲ ಗುಣ ಸೇವೆಗೊಳ್ಳುತ್ತಾ ಅಖಿಳ ಸಂಪದಕ್ಕೆ ಆನಂದವಾದ ಅಮರಾವತಿ ಪಟ್ಟಣದವಳು ವಜ್ರವೈಢೂರ್ಯ ನೀಲಮಯವಾದ ದಿವ್ಯ ಸಿಂಹಾಸನ ರೋಡನಾಗಿ ಅಲಲಲಲ ದೇವೇ ಕುಲ ವೈರಿಗಳಾದ ದೈತ್ಯರನ್ನು ನನ್ನ ಕರದೊಳು ತಳಿಸುವ ವಜ್ರಾಯುಧಕ್ಕೆ ಆಹುತಿಯನ್ನು ಕೊಟ್ಟು
ತ್ರಿವೀರನಾಗಿ ಮೆರೆಯುವ ದೇವೇಂದ್ರ ಭೂಪಾಲ ಎಂದು ತಿಳಿಯಲು ಈ ಸಾರಥಿ ಅತಿ ಜಾಗೃತಿ. ಓ ದೇವ ದೇವೇಂದ್ರ ಭೂಪಾಲ ಆದ್ರೆ ಸಾಧುವಾಯ್ತು, ಪೃಥ್ವಿಗೆ ರಮ್ಯವಾಗಿ ತೋರಿಬಂದಿತ್ತು. ನಿಮ್ಮ ರಾಜಮಂದಿರವನ್ನು ಬಿಟ್ಟು ನೆರೆದರೂ ಸಭಾ ಮಂದಿರಕ್ಕೆ ಬರುತ್ತಾರೆ ಬುದ್ಧಿ. ಎಲೈ ಸಾರಥಿ, ಬುದ್ಧಿ ಒಬ್ರಿಬ್ರದೋಳು ಇಬ್ರಾಜಿಸುವ ನಕ್ಷತ್ರದಂತೆ ಇರುವ ರತ್ನ ಮುಕ್ತಿಗಿಂತ ವಿಶಾಲವಾದ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೆಂದರೆ ಸತ್ವಗುಣ ದೇವಕುಲ ಸತ್ಕಾರ್ಯವನ್ನು ಕೈಗೊಂಡು ಮಿತ್ರಿಯರ ಚಿತ್ರ ಪ್ರೇಮಕ್ಕೆ ಅನುಮತಿಯಾಗಿ ಸರಸ ಸಲ್ಲಾಪಗಳನ್ನಾಡುತ್ತ ಸಂತೋಷದಿಂದ ಕಾಲ ಕಳೆದಕ್ಕೆ ವರುಣವಾಯ್ತ ಕಂಡವ್ಯ ಸಾರಥಿ ಸಾರಣ್ಯ ಕೀರತಿ. ಚಿಟ್ಟ ಚಿಗರಿ ಮರ ಪಟ್ಟದ ಅರಸನ ಚಿಟ್ಟ ಸಿಂಹಾಸನ ಮೇಲೆ ಕೂತು ಉಟ್ಟು ಬಟ್ಟಿ ಜಗ ಜಗನೆ ಹೊಳೆಯುತ್ತ ತಾವುದಾರ ತಾಯಿ ಮಧುರ ಮಾವಿನಕಾಯಿ. ಎಲ್ಲೋ ತಮ್ಮ ಆನಂದದಿಂದ ಬಂದವರಿಗೆ ದ್ವಂದ್ವ ಕರಗಳಂ ಜೋಡಿಸಿ ಶಿರಬಾಗಿ ವಂದಿಸಿ ಮಂದಿಸಿತನಾಗಿ ಮಧುರ ಭಾಷೆಗಳನ್ನಾಡುತ್ತಾ ನಯ ಭಯದಿಂದ ರಮ್ಯವಾಗಿ ವೈಹಾರವ ಮಾಡುತ್ತಾ ಬಂದವರಿಗೆ ದಾರೆಂದು ಕೇಳುವನು ನೀನು ದಾರು ಕಂದ ಎನ್ನ ಮನಕ್ಕೆ ಆಗುವುದಾನಂದ. ಸಾಸಿದ್ರೆ ಗುಡಿ ಚಂದ, ಬೀರಿಸಿದ್ರೆ ಹೆಣ್ಣು ಚಂದ, ಗುಡಿಯಲ್ಲಿರುವ ಮಲ್ಲಿಕಾರ್ಜುನ ಚಂದ, ಅಂಟಕ್ಕೆ ಒಬ್ಬ ಸಾರಥಿ ಚಂದ. ನನಗಾದ್ರೂ ಸಾರಥಿ ಸಾರಥಿಯವರು ತಾವುದಾರ ತಾಯಿ ಕುಲದೇವಿ. ಅಪ್ಪ ಸಾರಥಿ, ಎನ್ನ ಒಪ್ಪಿದ ಅಭಿಧಾನವು ಏನೆಂದರೆ ಮುಪ್ಪು ಹರನ ಕರುಣೆಯಿಂದ ಸ್ವರ್ಗ ಮುತ್ಯ ಪಾತಾಳ ಮೂರು ಲೋಕದ ದೊರೆಯ ನೆನೆಸಿ ಬ್ರಹ್ಮ ಸರಸ್ವತಿ ಆದಿಶೇಷನಿಗೂ ವರ್ಣಿಸಲು ಅಸಾಧ್ಯವಾದ ಸಂಪತ್ತನ್ನು ಪಡೆದು ಅಮರಾವತಿಯ ಪುರದ ಸಿಂಹಾಸನದಲ್ಲಿ ಮನ್ಮಥನಕ್ಕಿಂತಲೂ ಉನ್ನತ ರೂಪಂ ತೋರುವ ದೇವೇಂದ್ರನ ಮೋಹದ ಅರ್ಧಾಂಗಿಯಾದ ಸಚೀದೇವಿ ಎಂದು ತಿಳಿಯಪ್ಪ ಕಂದ ಎನ್ನ ಮನಕ್ಕೆ ಆಗುವುದು ಆನಂದ. ರಮ್ಯವಾಗಿ ತೋರಿ ಬಂದಿತ್ತು. ನಿಮ್ಮ ರಾಜಮಂದಿರವನ್ನು ಬಿಟ್ಟು ಸಭಾ ಮಂದಿರಕ್ಕೆ ಬರುತ್ತೇನ್ರಿ ತಾಯಿ. ಅಪ್ಪ ಸಾರಥಿ, ಈ ಸಭಾ ಮಂದಿರಕ್ಕೆ ಬಂದ ಕಾರಣವು ಏನೆಂದರೆ ಪಾಕಶಾಸನ ಪಾವನ ತರುಳು ಭಾಗದೋಳು ಯುಕ್ತನಾಗಿರೋ ಕಾರಣ ಈ ಸಭಾ ಮಂದಿರಕ್ಕೆ ಬರೋಣವಾಯ್ತಪ್ಪ ಕಂದ ಎನ್ನ ಮನಕ್ಕೆ ಆಗುವುದು ಆನಂದ. ಇಲ್ಲಿ ಬಂದಂತವ್ರು ತಾವುದಾರ ತಾಯಿ ಪುನದೇವಿ. ಎಲ್ಲೋ ನರ ಶಿಶೋಮಣಿ, ಎನ್ನ ಮಧುರ ವಚನಗಳಿಂದ ವಿಧ ವಿಧ ಸ್ತುತಿಗಳಿಂದ ಸನ್ನುತ ಮನಸ್ಸಿನಿಂದ ಬಂದವರಿಗೆ ದಾರೆಂದು ಕೇಳುವನು ನೀನು ದಾರಪ್ಪ ಬಾಲ ವಿನಯ ಗುಣಶೀಲ. ದೊಡ್ಡವನ ಮಗನೆಂದು ಸೂಳಿಗೆ ಮಾಡಿದ ಜಾತ್ರೆಗೆ ಹೊಟ್ಟ ಕಾಲಕ್ಕೆ ಸೂಳಿಗಿಟ್ಟು ಬಂದು ಧೋತ್ರ ಹಿಡಿದು ತುಗಿದವು. ದೊಡ್ಡವನ ಮಗನೆಂದು ಆಟ ಗೋಣಿಗೆ ಹಾರಿರ್ತನು ಕಟ್ಟಿದಟ್ಟ ನಿಮಗೆ ತಿಟ್ಟಿ ಶಿವಾಚಾರಿಸೋನು. ನನಗಾದರೂ ತಿಟ್ಟ ಸಾರಥಿ ಸಾರಥಿನವರು ತಾವುದಾರ ತಾಯಿ ಪುನದೇವಿ. ಅಪ್ಪ ಸಾರಥಿ, ಅಮ್ಮ ಆಚರಣೆ ಎನ್ನ ಉನ್ನತವಾದ ನಾಮವು ಏನೆಂದರೆ ತನ್ನ ಪರಾಕ್ರಮದಿಂದ ಮನ್ಮಥ ದೈತ್ಯಂ ಸಂಹಾರ ಮಾಡಿ ಸನ್ನುತ ದೇವತೆಗಳಿಂದ ಮನ್ನಣೆ ತಕ್ಕೊಂಡು ಚಿನ್ಮಯನ ಕೃಪೆಯಿಂದ ಧನ್ಯನಾಗಿ ಸುರಲೋಕಂ ಆಳು ಅಮರೇಂದ್ರನ ಅರ್ಧಾಂಗಿಗಳಾದ ರಂಭಾದೇವಿ ಎಂದು ತಿಳಿಯಪ್ಪ ಬಾಲ ವಿನಯ ಗುಣಶೀಲ. ರಂಭಾದೇವಿ ಆದ್ರೆ ಸಾಧವಾಯ್ತು, ಕೃತಜ್ಞರಿಗೆ ರಮ್ಯವಾಗಿ ತೋರಿ ಬಂದಿತ್ತು. ನಿಮ್ಮ ರಾಜಮಂದಿರವನ್ನು ಬಿಟ್ಟು ನೆರೆದ್ರು ಸಭಾ ಮಂದಿರಕ್ಕೆ ಬರುತ್ತೇನ್ರಿ ತಾಯಿ. ಅಪ್ಪ ಸಾರಥಿ, ಅಮ್ಮ ಆಚರಣೆ ಈ ಸಭಾ ಮಂದಿರಕ್ಕೆ ಬಂದ ಕಾರಣವು ಏನೆಂದರೆ ಅದನ್ನೇ ಕೇಳುತ್ತೇನೆ. ರಮಣನಾದ ಇಂದ್ರನಿಗೂ ರಮಣಿಗಳಾದ ನಾಮವಂ ಸರಿಗಮ ರಿಸದಿಂಸ ಸಪ್ತ ಸ್ವರಗಳಿಂದ ಗಾಯನ ಮಾಡಿ ಸನ್ಮಾನ ಪಡೆಯೋದಕ್ಕೆ ಬರೋಣವಾಯ್ತಪ್ಪ ಕಂದ ಸುಗುಣ ಚೆನ್ನಿಗನೇ. ಬಲಿಯಲ ಈ ಸಾರಥಿ ರಾಜೇಂದ್ರ ಬಾಬುಟ್ಟಿ ಹಿಂದಕ್ಕೆ ಕಾಲ ಮೃತ್ಯುವಿನ ಸಮಾನನಾದ ಮಹಿಷಾಸುರನೆಂಬ ನಿಷ್ಕರ್ಣಿಮೆಯಾದ ರಾಕ್ಷಸನು ಹುಟ್ಟಿ ಕಾಲದಳು ಅಷ್ಟಿಕ್ಪಾಲಕರನ್ನು ಹೊಕ್ಕಲಿಕ್ಕೆ ಅಷ್ಟಹಾಸದಿಂದ ಇರುವ ಕೂಳ ಗರ್ವ ಮೈಮಳಿ ಆದ ರಾಜ್ಯ ರಾಜೇಶ್ವರಿ ಅಟ್ಟನೆ ಅವರನ್ನು ಸಂವರಿಸಿ ಶ್ರೇಷ್ಠ ದೇವತೆಗಳ ಕರುಣ ಕಟಾಕ್ಷಗಳಿಂದ ಶ್ರೇಷ್ಠವಾದ ಸುಖದಿಂದ ಪ್ರಜ್ವಲಿಸುವೆನು. ಕಾರಣ ರಾಜಬೀದಿ, ಸೂರಬೀದಿ, ಚಂದ್ರಬೀದಿ ಚತುರ್ಬೀದಿಗಳಿಗೆ ಜಯ ಬೀರಿಯನ್ನು ಹೊಡಿಸು, ತುತ್ತೂರಿಯನ್ನು ಹಿಡಿಸಿ ದಶ ವಿಧಾನಗಳನ್ನು ಜೋಡಿಸಿ ಕಂಡೆಯ ಸಾರಥಿ
ಹೋಗೈತಿ. ಹೇ ಪ್ರಾಣದಲ್ಲವನೇ, ಹೇ ಪ್ರಾಣದಲ್ಲವೇ, ನಾನಾದ್ರೆ ಹೇಳುವೆನು ಕೇಳುವಂತವನು. ಅದೇನೇನೋ ಚೆನ್ನಾಗಿ ಹೇಳುವಂತವಳಾಗು. ರಮಣನೇ ಕೇಳು. ಪೂರ್ವ ಜನ್ಮದಲ್ಲಿ ನಾವು ಗುರು ಹಿರಿಯರ ಚರಣ ಕಮಲವನ್ನು ಪೂಜಿಸಿದ ಪುಣ್ಯ ಫಲದಿಂದ ಮಹಿಷಾಸುರನೆಂಬ ರಕ್ಕಸರು ನಾಶವಾಗಿ ಹೋದರು. ನಿಮ್ಮ ಅರಮನೆಯ ರಾಣಿವಾಸಿಗಳಾದ ವಧುವರ ಮಣಿಗಳು ಸುಖದಿಂದ ಇದ್ದೆವು. ನಮ್ಮ ಸಂಪದಕ್ಕೆ ಏನಿಲ್ಲ ಕಾಂತ ಸದ್ಗುಣವಂತ. ಹೇ ಪ್ರಾಣದಲ್ಲವಿ, ಪೂರ್ವಿಕನಾದ ಅಗಸ್ತ್ಯ ಮಾಮುನಿಗಳು ಹುಟ್ಟಿದ್ದು ಕುಂಭದಲ್ಲಿ ಇರುವುದು ಕಾಂತಾರದಲ್ಲಿ. ಉರಂಗದಿ ಹರಣ ಮೃಗ ಪಕ್ಷಿಗಳೇ ಅವರಿಗೆ ಭೋಜನವಾಗಿ ತೋರಿವರು. ಗೆಡ್ಡೆ ಗೆಣಸು ಮುಂತಾದ ಪದಾರ್ಥವನ್ನು ಸೇವಿಸುವರು. ಇಂಥ ವ್ಯತಿವರ್ಣನಾದ ಅಗಸ್ತ್ಯನು ಏಕಕಾಲದಲ್ಲಿ ಸಮುದ್ರವು ತನ್ನ ಅಂಗೈಯಲ್ಲಿ ಅಪಕ್ಷಣ ಮಾಡಿದನು. ಆದ ಕಾರಣ ಹೋದವರ ಕಾರ್ಯನಿರ್ಣಯವು ಮಿಕ್ಕಿನ ಸಾಮಗ್ರಿಯಿಂದ ಆಗಲಾರದು ಕಾಂತೆ ಸದ್ಗುಣವಂತೆ. ಹೇ ಪ್ರಾಣದಲ್ಲವ, ಹೇ ಪ್ರಾಣದಲ್ಲವೇ, ಉತ್ತಮತರವಾದ ಸುರದೇನು ಚಿಂತಾಮಣಿ ಐರಾವತ ಮುಂತಾದವುಗಳು ನಮ್ಮ ಸುಕೃತದಿಂದ ನಮ್ಮನ್ನು ಹೊಂದಿದವು. ಇಂಥ ವೈಭವಕ್ಕೆ ವಿಘ್ನವನ್ನುಂಟು ಮಾಡುವ ಪಾಪಿ ರಕ್ಕಸರು ಈಗಿನ ಕಾಲದಳು ಯಾರೂ ಇಲ್ಲ. ಶ್ರೀ ಮಹಾದೇವನ ಅಂತ ಕರುಣವು ನಮ್ಮ ಮೇಲೆ ಸಂಪೂರ್ಣ ಇರುವುದು ಕಾಂತ ಸದ್ಗುಣವಂತ.
ಕೇಳಿ. ಸೂರ್ಯ ರಥಕ್ಕೆ ಆಧಾರಭೂತ ಗಾಲಿ ಒಂದೇ ಇರುವುದು. ಅದಕ್ಕೆ ಕಟ್ಟಲು ಪಟ್ಟ ಕುದುರೆಗಳು 7 ಕಟ್ಟಿಸಿರುವರು. ಸರಪಳಿಗಳಿಂದ ಕುದುರೆಗಳನ್ನು ಬಿಗಿದಪ್ಪಿದರು. ಆದಿಯಾದರೂ ನೀಲಾಂಬರದಿಂದ ನಿರ್ಧಾರವಾದ ಕಾಲಕ್ಕೂ ಪೂರ್ವಾದಿಯಿಂದ ಪಶ್ಚಿಮಾದ್ರಿಯವರಿಗೆ ಗಮನ ಮಾಡುವರು. ತತ್ವ ವ್ಯಕ್ತಿಗೆ ದೊಡ್ಡವರ ಕೆಲಸ ಅವರವರ ಪುಣ್ಯ ಪ್ರಭಾವದಿಂದ ಪ್ರಯೋಜನವಿಲ್ಲ ರಮಣಿ ಸದಾನಂದ ಕರುಣಿ. ಹೇ ಇಂದ್ರ ಮಹಾರಾಜನೇ ಕೇಳು. ವೇದಕ್ಕೆ ಅಗೋಚರನಾದ ಬಂಧು ಶತಪೂರ ಶಂಕರೇಂದ್ರನ ಕರುಣೆ ಎಂಬ ವಿಜಯ ಧ್ವಜವು ನಮ್ಮ ಪುರದಲ್ಲಿ ನೆಲೆಸಿರಪ್ಪ ಕಾರಣ ನಮಗೆ ಇನ್ಯಾತರ ಭಯ ಉಂಟು. ಕಾಂತ, ಇದಕ್ಕೆ ಆಧಾರವೇನೆಂದರೆ ವನ ಪುಷ್ಪ ಹೂವಿನ ಮಧುಕರ ಯಮ ಪಂಚಲಾಂದ್ರೇಶ ಕೋಣ ಬಾಣ ನಸ್ವರ ಹೃದಯ ವಿಜಡಾತ ಹಿಡುಕರ ಸಮಯಕ್ಕೂನಂತೆ ಸಕಲ ಭುವನಂ ವಾಕೃತಿ ಕ್ರಿಯಾ ಸಿದ್ಧತಿ ಭವತಾ ಮಾತಾ ಮನೋಪಕರಣ. ಹೇ ಪ್ರಾಣದಲ್ಲಭ, ಅರ್ಥವೇನೆಂದರೆ ಮಲ್ಲಿಗೆ ಹೂವಿದ್ದು ಶಿಜಸ್ವಿಗಳ ಭ್ರಮರಗಳಂತೆ ಚಂಚಲಾಕ್ಷರ ಕುಡಿನೋಟ ಎಂಬ ಬಯಲಿಗೆದು ಮನಸ್ಸಿಗೆ ಗೆಳೆಯನಾದರು. ಅಜಡನಾದ ಚಂದ್ರನು ಮನ್ಮಥನೆಂದರೆ ಧ್ಯೇಯವಿಲ್ಲದವನು. ಪರರ ಸಹಾಯವಿಲ್ಲದೆ ಒಬ್ಬಟ್ಟಿಗೆ ನಿದ್ದ ಕಾಲಕ್ಕಾದರೂ ತ್ರಿಲೋಕವನ್ನು ತನ್ನ ಮಾಯಾ ಮೋಸದಿಂದ ಮರಳುಗೊಳಿಸಿದ್ದಾನೆ. ಈ ಫಲವನ ಸುಕೃತದಿಂದ ಅಲ್ಲದೆ ಮಿಕ್ಕಿದ ಸಾಮಗ್ರಿಗಳಿಂದ ಅಲ್ಲ. ನಮ್ಮ ಪುಣ್ಯವೇ ನಮ್ಮನ್ನು ಲಭಿಸುವುದಕ್ಕಾಂತ ಸದ್ಗುಣವಂತ. ಬೇಡ, ಸರ್ವತ ಧೈರ್ಯವನ್ನು ಬಿಡದಿರು ಸುಂದರಿ ಸುರಿತ ಚಂದಿರಿ. ಹೇ ಪ್ರಾಣದಲ್ಲವ, ಹೇ ಪ್ರಾಣದಲ್ಲವೇ, ನಾನಾದರೂ ಹೇಳುವೆನೋ ಕೇಳುವಂತವನು, ಏನಿರುವುದು ಚೆನ್ನಾಗಿ ಹೇಳುವಂತವಳ.
ಸುಂದರಾಂಗನಾದರ ಶ್ರೇಷ್ಠನೆ ಭಯಂಕರವಾದ ದ್ವೈತರ ಧ್ವನಿಯೂ ಕೇಳಿ ಬರುವುದು. ಏನು ವಿನಾಶ ಕಾಲ ಒದಗಿತು ಕಾಂತ ಎನ್ನ ಹೃದಯವು ಜಲ್ಲೆಂಬುವುದು. ಹಿಂದಕ್ಕೆ ಕೂಳ ಮದಾಂಧನಾದ ಮಹಿಷಾಸುರ ನರ ರಾಕ್ಷಸರು ವಿಧಿಸಿ ನಮ್ಮನ್ನು ಉದ್ಧರಿಸಿದಳು. ಏನು ವಿನಾಶ ಕಾಲ ನನಗೆ ತಿಳಿಯದಯ್ಯ ಪ್ರಾಣವಲ್ಲವೇ ಆದ ಶಿರೋಮಣಿ, ನೀನೇನೋ ಭಯಗ್ರಸ್ತರಾಗಬೇಡ. ಸರ್ವತ ಧೈರ್ಯವನ್ನು ಬಿಡದಿರು ಸುಂದರಿ ಸುರಿತ ಚಂದಿರಿ. ಹೇ ಜಂಬಾರಿಯಾದ ಸಂಭ್ರಮದ ಅರಸನಿ, ಮುಂಬನಿಯೇ ಬಿರುವಂತೆ ಕೂಗುವರು ಈ ಕಳ್ಳರು. ನಮ್ಮ ಪುರದವರಿಗೆಲ್ಲ ಮುತ್ತಿಗೆ ಹಾಕುವರು. ಈ ಬಂಡ ರಕ್ಕಸರ ಆರ್ಭಾಟಕ್ಕೆ ರಂಬಾದಿ ಅಪ್ಸರ ಸ್ತ್ರೀಯರು ಅಂಜುವರು. ಆಗದು ಕಠಿಣ ಹೃದಯರಾದ ಕಳ್ಳರನ್ನು ಶಿಕ್ಷಿಸುವುದು ಯಾರಿಂದ ಆಗಲಾರದು. ಮೌನ ಯಾತಕ್ಕೆಂದು ಕೇಳಿರಿ ಕಾಂತ ಸದ್ಗುಣ. ಹೇ ವನಿತಾ ಮಣಿಯಳೆ, ಬೇಗಸ್ಥಳಾಗಬೇಡ. ಗರ್ವದಿಂದ ಕುಲಾದಿಗಳ ರೆಕ್ಕೆಗಳನ್ನು ಊರ್ವ ಸ್ಥಳಕ್ಕೆ ಉದುರಿಸದೆ ಬಿಡದನು ಹೇಗೆ? ನನ್ನ ವಜ್ರಾಯುಧದಿಂದ ರಕ್ಕಸರ ಶಿರಗಳ ಮರಿಗಡಿದು ಒಡವಿಗಳು ಇರಿಸದಿದ್ದರೆ ಎಂಬಾಪುರ ಇಂದ್ರ ರಾಜನಂತೆ ಹೆಸರಾತಕ್ಕೆ ಕಾಂತೆ ಬಿಡು ನಿನ್ನ ಮನಸ್ಸಿನ ಚಿಂತೆ. ಹೇ ದೇವತಾ ಸಾರ್ವಭೌಮನಾದ ಇಂದ್ರ ಮಹಾರಾಜನೇ, ಕಂತದಿಂದಿರ್ಪ ಕಂತಿವಿನದೇ ಯಾ ಮಧ್ಯಾಂತರ ಬಸುವಂ ಗೈದು. ಶಾಂತ ನಿಧಿಯಾದ ಶತಬಂಧು ಶಂಕರೇಂದ್ರನ ದಯ ಅಂತ ಕರುಣವು ನಮ್ಮ ಮೇಲೆ ಕಡಿತನಕ ಇದ್ದರೆ ಮತ್ಯಾರ ಚಿಂತೆ ಇರುವುದು? ಯಾವ ಕಾಲಕ್ಕಾದರೂ ತಾನೇ ಪರಿಹಾರ ಮಾಡುತ್ತಾನೆ. ಅರೇನೇ ನೀನೇನು ಆಲೋಚನೆ ಮಾಡಬೇಡ. ಭವಿಷ್ಯತ್ ಕಾಲದ ಸಂಗತಿ ಈಶನಿಗೆ ಬಲ್ಲದೆ ಮತ್ತಾರಿಗೆ ತಿಳಿಯದ ಪ್ರಿಯ, ಮುಗಿದನು ನಿನಗೆ ಕೈಯ. ಹೇ ಶುಭಾಷಿ ಕಾಮಿನಿಯಾದ ಸಚಿದೇವಿ ಕೇಳು. ತೀರ್ವದಿಂದ ನೀನು ಮಾತ್ರ ಅಂತಃಪುರಕ್ಕೆ ತೆರಳುವಂಥವಳಾಗು. ಯಾಕೆಂದರೆ ಆ ಗುರುಳ ರಕ್ಕಸರ ಘೋರದನಿಗೆ ಧೀರವಾದ ವಜ್ರಾಯುಧವು ಜಾರಿ ಭೂಮಿಗೆ ಮೇಲೆ ಶರಣಾಗತ ರಕ್ಕಸನೆಂಬ ರಕ್ಕಸನ ಬಿರುದಿಗೆ ಈಶ್ವರನ ಪಾರ ಕಾಣುವ ಬಾರ ಅವನನ್ನು ಕುಡಿತು ರಮಣಿ ಸದಾನಂದ ಕರುಣಿ. ಏನು